ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಜಿಲ್ಲಾ ಬಿಜೆಪಿ ನೂತನ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾಗಿ ಪಿ ಲೋಹಿತ್ ಕುಮಾರ್, ಹಾಗೆಯೇ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿ ಸಂತೆಬೆನ್ನೂರು ಬಸವರಾಜಣ್ಣ, ಹಾಗೆಯೇ ಮಹಿಳಾ ಕಾರ್ಯದರ್ಶಿಯಾಗಿ ಕಮಲಾ ಹರೀಶ್ ರವರು ಜಿಲ್ಲಾ ಸಮಿತಿಗೆ ಆಯ್ಕೆಗೊಂಡಿದ್ದು, ಚನ್ನಗಿರಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಮಾಡಾಳ್ ಮಲ್ಲಿಕಾರ್ಜುನರವರಿಗೆ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ನೂತನ ಅಧ್ಯಕ್ಷರಾದಂತಹ ನಾಗರಾಜ್, ಹಾಗೆಯೇ ಕಡ್ಲೆಬಾಳ್ ಧನಂಜಯ ಸೇರಿದಂತೆ ಜಿಲ್ಲಾ ಸಮಿತಿಯ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಹಾಗೆಯೇ ಕಾರ್ಯಕ್ರಮವನ್ನು ಕುರಿತಂತೆ ಬಿಜೆಪಿ ಮುಖಂಡರಾದಂತಹ ಮಾಡಾಳ್ ಮಲ್ಲಿಕಾರ್ಜುನ್ ಮಾತನಾಡಿದರು. ಹಾಗೆಯೇ ಚನ್ನಗಿರಿಯ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಕುಮಾರ್, ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ, ನಾಗರಾಜ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾವು ಜಾತಿ ಜನಾಂಗ ಎಲ್ಲ ಈಗ ವರ್ಗೀಕರಣ ಮಾಡ್ಕೊಂಡು ಅಂಬೇಡ್ಕರ್ ಅವರು ಎಂಥ ಸದುದ್ದೇಶದಿಂದ ಎಷ್ಟು ಚರ್ಚೆ ಮಾಡಿ ಇಡೀ ಪ್ರಪಂಚದ ಎಲ್ಲ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ, ಅದು ಇಂಥ ಜನಸಂಖ್ಯೆ ಇರ್ತಕ್ಕಂಥ ದೇಶಕ್ಕೆ ಎಂಥ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನದ ಆಶಯಗಳಿಗೆ ತಕ್ಕನಾಗಿ ನಾವು ಈ ದೇಶದಲ್ಲಿ ಜೀವನ ಮಾಡ್ತಾ ಇದ್ದೀವ, ಆ ನಡವಳಿಕೆಗಳನ್ನ ಇಟ್ಕೊಂಡಿದ್ದೀವ. ನಾವು ಯಾವುದ್ಯಾವುದೋ ರೀತಿಯಲ್ಲಿ ಒಬ್ರನ್ನ ತುಳಿದು ಒಬ್ರು ಮೋಸ, ಮತ್ಸರ ಅನ್ನೋದಕ್ಕೆ ಅದು ಹೈಟ್ಸ್ ಅಂದ್ರೆ ಆಕಾಶ ಮುಟ್ಟಿದೆ. ಇವತ್ತಿನ ಜೀವನ ಶೈಲಿ, ಹೊಟ್ಟೆ ಕಿಚ್ಚು, ಸಹಬಾಳ್ವೆ ಅನ್ನೋದೇ ನಾವು ಮರ್ತು ಬಿಟ್ಟಿದ್ದೀವಿ. ಹೆಂಗೆ ನಮ್ಮ ಮುಂದಿನ ಪೀಳಿಗೆಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ? ನಾವೆಲ್ಲರೂ ಯಾಕೆ ಇಷ್ಟೆಲ್ಲ ಸ್ವಾರ್ಥ ಮಾಡ್ತೀವಿ? ಜಾತಿ ಜನಾಂಗ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಜನಾಂಗ ಚೆನ್ನಾಗಿರ್ಲಿ, ನಮ್ಮ ಕುಟುಂಬ ಚೆನ್ನಾಗಿರ್ಲಿ, ಯಾವ ಹಂತದಲ್ಲಿ ಅದನ್ನ ಕೊಂಡಿ ಹಾಕಿ ಸಾಮರಸ್ಯದಿಂದ ತಗೊಂಡು ಹೋಗ್ತಕ್ಕಂಥ ನಾಯಕತ್ವ ಜನಪ್ರತಿನಿಧಿಗಳು ಬೇಕಲ್ವ ನಮಗೆ? ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಕೊಟ್ಟರು, ಜಾತಿ ಅಹಿಂದ ಅಂತ ತಂದ್ರು. ಇವತ್ತು ಆಡಳಿತ ಎಷ್ಟು ಜನ ನಮ್ಮ ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ ಅವ್ರು ಸ್ವಾವಲಂಬಿ ಜೀವನ ಮಾಡೋದಕ್ಕೆ ಇವತ್ತು ಲೋನ್ ಸಿಕ್ಕಿದೆ ನಮ್ಮ ಕೊಟ್ಟಿದ್ದಾರೆ. ಇಡೀ ತಾಲೂಕಿನ ಒಬ್ರಿಗಾದ್ರು ಅವ್ರು ಎಲ್ಲಿಂದ ಸ್ವಾವಲಂಬಿ ಜೀವನ ಮಾಡ್ತಾರೆ? ಯಾರು ವಸತಿ ರಹಿತರಿಗೆ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಲೇಬೇಕು. ಇವತ್ತಿನ ಸಮಾಜದಲ್ಲಿ ನಾನು ಯಾರೋ ಆಸ್ತಿ ಕೊಟ್ಟು ನೀವು ಅಲ್ಲಿ ಕೊಡ್ರಿ ಅಂತ ಹೇಳ್ತಾ ಇಲ್ಲ. ಉತ್ತಮವಾದ ಆಡಳಿತವನ್ನು ಕೊಟ್ಟಾಗ, ಜನರ ಶ್ರೇಯೋಭಿವೃದ್ಧಿಯನ್ನು ಬಯಸಿದಾಗ ಸರ್ಕಾರಗಳು, ಜನಪರ ಕಾಳಜಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಬಂದಾಗ ಸಂಪತ್ತು ಹಂಚಿಕೆ ಆಗೇ ಆಗುತ್ತೆ. ಇವತ್ತು ಸೋಂಬೇರಿಯಾದ ಸಾಹುಕಾರ ಅವನು ಮಾರಲೇಬೇಕು ನಾಳೆ ಜಮೀನನ್ನ, ಮತ್ತು ಆಸ್ತಿ ಆಡೋನು ಕಳ್ಕೊಳ್ಳೇಬೇಕು. ಸೋಂಬೇರಿ ಆದರೆ, ಕಾಯಿಕ ಜೀವಿ ಆದರೆ ಯಾರು ಕಳ್ಕೊಳ್ಳೋದಿಲ್ಲ. ಅವರು ಎಷ್ಟೇ ಸಂಪತ್ತನ್ನ ಇಟ್ಕೊಂಡಿರಲಿ, ಆದ್ರೆ ಅವ್ರು ನೂರಾರು ಜನಕ್ಕೆ ಆಶ್ರಯದಾತರಾಗಿರ್ತಾರೆ. ಅಂತ ಆಶ್ರಯದಾತರು ಬೇಕು. ನಾವ್ಯಾರೋ ಇದ್ದಂದ ಮೇಲೆ ಸಿಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಅಥವಾ ಇದಕ್ಕೆ ಕಮ್ಯುನಿಸ್ಟ್ ಅಂತ ಸೇರಿಸೋ ಅವಶ್ಯಕತೆ ಇಲ್ಲ. ಸಂಪತ್ತು ಹಂಚಿಕೆ ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಸರ್ಕಾರಗಳು ಬಂದಿದ್ರೆ ಇವತ್ತು ನಾವು ಅಮೇರಿಕವನ್ನ ಮೀರಿಸಿ ನಾವು ಭಾರತೀಯರು ಆಧ್ಯಾತ್ಮದಲ್ಲಿ ಮೊದಲನೇ ಸ್ಥಾನದಲ್ಲಿ, ಮಾನವೀಯತೆ ಮೊದಲನೇ ಸ್ಥಾನದಲ್ಲಿದ್ದೀವಿ, ಜ್ಞಾನದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ, ಆದರೆ ಹೊಟ್ಟೆನಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿದ್ದೀವಿ. ದಾವಣಗೆರೆ ಜಿಲ್ಲಾ ಅಧ್ಯಕ್ಷರನ್ನಾಗಿ 13ನೇ ತಾರೀಕು ನೇಮಕ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ BI ವಿಜಯೇಂದ್ರಣ್ಣನವರು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ ಸಂದರ್ಭದಲ್ಲಿ ಈ ಇಡೀ ಜಿಲ್ಲೆಯ ಎಲ್ಲ ಮುಖಂಡರುಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಿ ನಮ್ಮ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಯ 2028ರ ವಿಧಾನಸಭಾ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ, ಮಹಾನಗರ ಪಾಲಿಕೆ ಎಲ್ಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ಏನು ರೂಪುರೇಷೆ ಹಾಕ್ಕೊಂಡು ಈ ಜಿಲ್ಲೆಯನ್ನು ಮುನ್ನಡೆಸಬೇಕು ಅಂತ ಹೇಳಿ ನಮ್ಮೆಲ್ಲ ಒಂದು ಜವಾಬ್ದಾರಿಯನ್ನು ನೆರವೇರಿಸ್ತಾರಂಥ ನಿಟ್ಟಿನಲ್ಲಿ ಒಂದು ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಜಿಲ್ಲಾ ಮುಖಂಡರುಗಳನ್ನು ಭೇಟಿ ಮಾಡಬೇಕು ಅಂತ ಅವತ್ತಿನ ದಿವಸನೇ ಹೊರಟ್ವಿ. ಅವತ್ತೇ ರಾತ್ರಿ ನಾವು ಚನ್ನಗಿರಿಗೆ ಬರ್ಬೇಕು ಅಂತ ಬಂದ್ವಿ. ಅವತ್ತು ಅಣ್ಣರು ವಿರೂಪಾಕ್ಷಣ್ಣ ಸಾಹೇಬರು ಸಿಕ್ಕರು ನಮಗೆ. ನಮ್ಮ ಮಲ್ಲಿಕಾರ್ಜುನ್ ಸರ್ ಫೋನ್ ಮಾಡಿದರೆ ನಾವು ಬೆಂಗಳೂರಾಗದೇವಿ 2-3 ದಿವಸ ಲೇಟ್ ಆಗುತ್ತೆ ಅಂತಂದರು. ಆದರೂ ಅಣ್ಣರು ಅವತ್ತು ಸಿಗ್ತವೆ ಅಂತಂದು ಹೇಳಿಕ್ಕೆ ರಾತ್ರಿ 9:30ಗೆ
ಅವತ್ತು ಚನ್ನಗಿರಿಗೆ ಬಂದು 13ನೇ ತಾರೀಕು ಅಣ್ಣರಿಗೆ ಆಶೀರ್ವಾದ ತಗೊಂಡು ಮತ್ತು ಒಳ್ಳೆಯದಾಗ್ತಕ್ಕಂಥ ಪಕ್ಷವನ್ನು ಸಂಘಟನಾತ್ಮಕವಾಗಿ ಬಳಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಆ ಒಂದು ಹುದ್ದೆಗೆ ಆ ಜವಾಬ್ದಾರಿಗೆ ಬೆಲೆ ಬರುತ್ತೆ. ಇಲ್ಲಿ ಯಾರಿಗೂ ಇಲ್ಲ ಅಂದರೆ ಅವಕ್ಕೆ ಯಾವುದು ಕೂಡ ನಮಗೆ ಕೊಟ್ಟಂಥವ್ರಿಗೆ ನಾವು ಅವರಿಗೆ ಒಂದು ಬೆಲೆಯನ್ನು ತರದೇ ಇದ್ದಾಗ ನಾವು ಕಾರ್ಯಕರ್ತನಾಗಿ ಉಳಿಯೋದು ಒಳ್ಳೆಯದು. ಆ ಹಿನ್ನೆಲೆಯೊಳಗಡೆ ಇವತ್ತೇನು ನನ್ನನ್ನು ಗುರುತಿಸಿ, ನಮ್ಮ ಲೋಹಿತ್ ಅವರನ್ನ ಗುರುತಿಸಿ, ನಮ್ಮ ಕಮಲಕ್ ಅವರನ್ನ ಗುರುತಿಸಿ ಏನು ಒಂದು ಹುದ್ದೆಯನ್ನು ಕೊಡಿಸಿದ್ದಾರೆ, ಈ ಜವಾಬ್ದಾರಿಯನ್ನು ಕೊಡಿಸಿದ್ದಾರೆ, ನಾವು ಖಂಡಿತವಾಗಿಯೂ ಬರ್ತಕ್ಕಂಥ 2028ರ ಚುನಾವಣೆಗೆ ಈ ಒಂದು ಪಕ್ಷಕ್ಕೆ ಅದು ವಿಶೇಷವಾಗಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರತಕ್ಕಂಥ ಜನರಲ್ಲಿ ಪಕ್ಷವನ್ನು ಸಂಘಟನಾತ್ಮಕ ಬೆಳೆಸಿ ಮಾಡಾಳ್ ಮಲ್ಲಣ್ಣವರನ್ನ MLA ಮಾಡೋದು ಈ ಒಂದು ಹುದ್ದೆ ಸಿಗದಿದ್ರು ಕೂಡ, ಈ ಜವಾಬ್ದಾರಿ ಸಿಗದಿದ್ರು ಕೂಡ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆ ಒಂದು ಕೆಲಸವನ್ನು ಸಮರ್ಥವಾಗಿ ಮಾಡಬೇಕಂತ ನಾವು ಈಗಾಗಲೇ ಮಾನಸಿಕವಾಗಿ ನಾವೆಲ್ಲ ತಯಾರಾಗಿದ್ವಿ. ಆ ಹುದ್ದೆನೂ ಬೇಡ, ನಮಗೆ ಮಲ್ಲಣ್ಣ ಒಬ್ಬರು MLA ಆಗಬೇಕು ತಾಲೂಕಲ್ಲಿ, ಅದು ಬಿಟ್ಟರೆ ನಮಗೆ ಏನು ಬೇಡ, ಅದು ಬಿಟ್ಟರೆ ನಮಗೆ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ನಾವು ಈ ಒಂದು ಏನು ಇವತ್ತು ನಮ್ಮ ವಿಪಕ್ಷದ ನೆಲೆ ಇದ್ದಾಗ ಆ ಒಂದು ಸ್ಥಾನವನ್ನು ಕಳ್ಕೊಂಡು ಈಗ 3 ವರ್ಷಗಳ ಕಾಲ ನಾವೇನು ಪಕ್ಷತಾಪ ಪಡ್ತಾ ಇದ್ದೀವಿ, ಇವತ್ತು ತಾಲೂಕಿನ ಆಡಳಿತ ನಾವೇನು ನೋವು ಅನುಭವಿಸ್ತಾ ಇದ್ದೀವಿ, ಅದು ನಮಗೆಲ್ಲರಿಗೂ ಮನವರಿಕೆ ಆಗಿದೆ, ಮನಸ್ಸಿಗೆ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ದೃಢ ನಿರ್ಧಾರ ಮಾಡಿದ್ದೀವಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲ ಮೋರ್ಚಾಗಳನ್ನು ಮಾಡಿದ್ದಾರೆ. ರೈತ ಮೋರ್ಚಾ, ಹಿಂದುಳಿದ ವರ್ಗದ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ, ಮಹಿಳಾ ಮೋರ್ಚಾ, ಅಲ್ಪಸಂಖ್ಯಾತರ ಮೋರ್ಚಾ, ಎಲ್ಲ ಮೋರ್ಚಾಗಳನ್ನು ಮಾಡಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಭಾರತ ದೇಶದಲ್ಲಿದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ಭಾರತೀಯ ಜನತಾ ಸುಮಾರು 79 ವರ್ಷ ಸ್ವತಂತ್ರ ಬಂದು ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಸಾಮಾಜಿಕ ನ್ಯಾಯದ ಪರ ಇದ್ದೀವಿ, ನಾವು ಹಿಂದುಳಿದ ವರ್ಗದ ಪರ ಇದ್ದೀವಿ, ನಮ್ಮದು ಅಹಿಂದ ಸರ್ಕಾರ ಅಂತ ಹೇಳ್ತಾರೆ. ಯಾರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಅವರು? ಇವತ್ತಿನವರೆಗೂ ಯಾರಿಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಅವರಿಂದ ಆಗಿಲ್ಲ, ಮುಂದೂ ಸಹ ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಹಿಂದುಳಿದ ವರ್ಗದ ಬಸಣ್ಣರಿದ್ದಾರೆ, ಅವರು ಭಾಳಷ್ಟು ದಿನದಿಂದ ರಾಜಕಾರಣದಲ್ಲಿ ಬಂದಿದ್ದಾರೆ. ಅವರು ಗ್ರಾಮ ಪಂಚಾಯಿತಿ ಆಗಿದ್ದಾರೆ, ತಾಲೂಕ್ ಪಂಚಾಯಿತಿ ಆಗಿದ್ದಾರೆ, ಜಿಲ್ಲಾ ಪಂಚಾಯಿತಿ ಆಗಿದ್ದಾರೆ, APMC ಆಗಿದ್ದಾರೆ, PID ಬ್ಯಾಂಕ್ ಆಗಿದ್ದಾರೆ, ಪದಾಧಿಕಾರಿಗಳು ಎಲ್ಲ ಆಗಿದ್ದಾರೆ, MLA ಬಿಟ್ಟು ಎಲ್ಲ ಆಗಿದ್ದಾರೆ. ಆದರೆ ಎಂದೂ ಕಾಂಗ್ರೆಸ್ ಕೊಟ್ಟಾಕಿಲ್ಲ. ಹಾಕಿದ್ದೀವಿ ಬಸಣ್ಣ, ಎಂದೂ ಕಾಂಗ್ರೆಸ್ ಕೊಟ್ಟಾಕಿಲ್ಲ. ಯಾಕೆಂದರೆ ಕಾಂಗ್ರೆಸ್ಸು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿರೋದೇ ಪಕ್ಷ ಅಂತ ಅವರು ಆ ಪಕ್ಷಕ್ಕೆ ಕೊಟ್ಟಾಕಿ. ಹಾಗಾಗಿ ನಾನು ಯಾಕೆ ಮಾತಾಡ್ತೀನಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 60 ವರ್ಷದಿಂದ ಇವತ್ತು ಕಾಂಗ್ರೆಸ್ ಅವ್ರ ಪಾರ್ಟಿಯಲ್ಲಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಆಯ್ತಾ? ಆಗಲಿಲ್ಲ. ಹಿಂದುಳಿದ ವರ್ಗದ ಪ್ರಭಾವಿ ನಾಯಕ ಸಿದ್ದರಾಮಯ್ಯನವರು ಡೇ 1ನಿಂದ ಈ ಕ್ಷೇತ್ರದ ಶಾಸಕರು ಅವ್ರು ನಿಲ್ಲಿಸಬೇಕು, ಅವ್ರ ವಿರುದ್ಧ ಕುತಂತ್ರ ಮಾಡಿದರು. ಆದರೆ ಬಹುಶಃ ನಮ್ಮ ತಾಲೂಕಿನ ಅಹಿಂದ ಅಂತ ಏನು ಓಡಾಡ್ತಾರಲ್ಲ, ಭಾಳ ಗಟ್ಟಿ ಧ್ವನಿಯಿಂದ ಏನು ಓಡಾಡ್ತಾರಲ್ಲ, ಅವರು ಒಂದು ದಿವಸ ಸಿದ್ದರಾಮಯ್ಯನ ಅಧಿಕಾರಕ್ಕೆ ಕೂತು ಬಂದಂಥ ಸಂದರ್ಭದಲ್ಲಿ, ಅವ್ರ ಅಧಿಕಾರ ಇಳಿಸ್ಬೇಕಾದಂಥ ಸಂದರ್ಭದಲ್ಲಿ ದುಡ್ಡೇ ಬಿಚ್ಚಲಿಲ್ಲ. ಇವರನ್ನು ನಾವೆಲ್ಲ ಅಹಿಂದ ನಾಯಕರನ್ನು ಒಪ್ಪಿನಕ್ಕಾಗ್ತದ? ಎಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆದಾಗ ಯಾರು ಅದ್ರ ಪರವಾಗಿ ನಿಲ್ತಾರೆ ಅವರು ನಿಜವಾದ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಈ ತಾಲೂಕಲ್ಲಿ ಕೊನೆ ಊರಲ್ಲಿರ್ತಕ್ಕಂಥವ್ರು, ಅತಿ ಕಡಿಮೆ ಮತ ಇರ್ತಕ್ಕಂಥವ್ರನ್ನ ಇವತ್ತು 2 ಬಾರಿ ದಾವಣಗೆರೆ ಜಿಲ್ಲೆಗೆ ST ಮೋರ್ಚಾದ ಅಧ್ಯಕ್ಷರನ್ನಾಗಿ ಮಾಡಿದಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮಾಡಿದೆ. ನಾನು ಯಾವಾಗ ಒಂದು ಮಾತು ಹೇಳ್ತೀನಿ, ನಮ್ಮ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಬಂದಿದ್ದಾರೆ, ಅವ್ರು ಭಾಳ ಪ್ರಭಾವಿ ನಾಯಕರ ಭಾರತದಲ್ಲಿ. ಅಲ್ಲಿ SS ಮಲ್ಲಿಕಾರ್ಜುನ್ ಕಾಲದಾಗ ಆ ವಾರ್ಡಲ್ಲಿ ಶಾಮೀನ್ ಹಾಕೋಕ್ಕಾಗಲ್ಲ, ಅವರೇ ಶಾಮೀನ್ ನೋಡಿದು ಓಟ್ ಹಾಕ್ಸೋದು. ಯಾಕೆ ಅಂತ ಹೇಳ್ತೀನಿ ಅಂದರೆ ಎಲ್ಲ ದೊಡ್ಡ ಲೀಡರ್ ಅನ್ನೋರು ಏನಿದಾರಲ್ಲ ಶಿಕ್ಷಕ ಕಾಂಗ್ರೆಸ್ನಾಗೆ ಎಲ್ಲ SC ST ದೊಡ್ಡ ಲೀಡರ್ ಎಲ್ಲ ಕಾಂಗ್ರೆಸ್ಸಲ್ಲಿದ್ದಾರೆ. ಮತದಾರರು ಮಾತ್ರ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದಾಗಿದ್ದಾರೆ. ಇದು ಅವತ್ತೂ ಇದ್ದಾರೆ, ಇವತ್ತೂ ಇರ್ತಾರೆ, ಮುಂದೂ ಇರ್ತಾರೆ. ಹಾಗಾಗಿ ಸಾಮಾಜಿಕದ ನ್ಯಾಯದ ಪರವಾಗಿ ನಂಬಿಕೆ ಇರ್ತಕ್ಕಂಥ ಪಕ್ಷ ನಮ್ಮದು. ಯಾಕೆ ಒತ್ತಿ ಹೇಳ್ತೀವಿ, ಯಾಕೆ ನಮ್ಮ ಎಲ್ಲ SC STಗಳನ್ನು ಭಾರತೀಯ ಜನತಾ ಪಾರ್ಟಿ ಬರಬೇಕಂದ್ರೆ ನಮ್ಮ ಪರಮ ಪೂಜ್ಯರಾದಂಥ ಗುರುಗಳು 35-40 ವರ್ಷದಿಂದ ಹೋರಾಟ ಮಾಡ್ತಕ್ಕಂಥ ಮೀಸಲಾತಿ SC 15 ಇರೋದನ್ನು 17 ಮಾಡಬೇಕು, ST 3 ಇರೋದನ್ನು
ಮಠಾಧೀಶರು ಮಾಡಿದರು, ರಾಜಕಾರಣಿಗಳು ಮಾಡಿದರು, ಸಂಘಟನೆಗಳು ಮಾಡಿದರು, ಪತ್ರಿಕಾ ಮಾಧ್ಯಮದವ್ರು ಮಾಡಿದರು, ಎಲ್ಲರೂ ಸಹಿತ ಮಾಡಿದರು. ಆದರೆ ಯಾವ ಪಕ್ಷ ಕಾಂಗ್ರೆಸ್ ಏನು ನಾವು ಹಿಂದುಳಿದ ದಲಿತ ಅಂತಾರೆ, ಅವರು ಮೀಸಲಾತಿಯನ್ನು ಕೊಡಲಿಲ್ಲ. ಆದರೆ ನಮ್ಮ ಗುರುಗಳು ರಾಜನಹಳ್ಳಿಯಿಂದ ರಾಜಧಾನಿವರೆಗೆ ಪಾದಯಾತ್ರೆ ಮಾಡಿ, ಆ ಪಾದಯಾತ್ರೆಯಲ್ಲಿ ನಾವು ಸಹಿತ ಭಾಗವಹಿಸಿ ಪಾದಯಾತ್ರೆಯಲ್ಲಿ ನಡೆದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹವನ್ನು 257 ದಿನ ಸತ್ಯಾಗ್ರಹ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಪಕ್ಷ 15 ಇರೋದನ್ನು 17 ಮಾಡ್ತು, 3 ಇರೋದನ್ನು 7 ಮಾಡ್ತು. ಸಾಮಾಜಿಕ ನ್ಯಾಯ ಕೊಟ್ಟಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ.